ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸಾಕ್ತಾ ಇದ್ದಾರೆ. ಅಂದ್ರೆ ಎತ್ತಿನ ಗಾಡಿಯಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೇರವಾಗಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡುವಂತ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ವಿಜೇಂದ್ರ ಅವರೇ, 5ನೇ ದಿನದ ಪಾದಯಾತ್ರೆ ಬಹಳ ಅದ್ದೂರಿಯಾಗಿ ಎತ್ತಿನ ಗಾಡಿಯಲ್ಲಿ ಸಾಕ್ತಾ ಇದ್ರಿ ಇವತ್ತು ವಿಶೇಷವಾಗಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮುಖಂಡರು ಇವತ್ತು ಇಂದ್ರೇಶ್ ಅವರು ಇರ್ಬೋದು, ಸ್ವಾಮಿ ಅವರು ಇರ್ಬೋದು, ನಮ್ಮ ಅಶೋಕ್ ಅವರು ಇರ್ಬೋದು, ಜಯರಾಮ್ ಅವರು ಎಲ್ಲರೂ ಸೇರಿ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಬಂಡಿ ಗಾಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗಬೇಕು ಅಂತೇಳಿ ಆಯೋಜನೆ ಮಾಡಿದ್ದಾರೆ. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ಉತ್ಸಾಹ, ಇವತ್ತು ಒಂದು ಕಡೆ ಉತ್ಸಾಹ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ, ಎರಡೂ ಕೂಡ ಈ ಪಾದಯಾತ್ರೆಯಲ್ಲಿ ಗಮನಿಸ್ಬೋದು. ಈಗಲಾದರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಾಡಿನ ಜನರ ವಿಶ್ವಾಸವನ್ನು ಕಳೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಈ ವಿಚಾರವನ್ನು ಅರ್ಥ ಮಾಡಿಕೊಂಡು ಇವತ್ತು ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ, ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಈಗಲಾದರೂ ಕೂಡ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸರ್, ನನ್ನ ಕಡೆ ಪ್ರಶ್ನೆ, ಎಲ್ಲೋ ಒಂದ್ ಕಡೆ ಮಂಡ್ಯ ಅಂತ ಹೇಳಿದ್ರೆ ಕಬ್ಬಿನ ನಾಡು, ಇಲ್ಲಿ ಪಾದಯಾತ್ರೆ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ, ಈ ಕ್ಷೇತ್ರದ ಸಂಸದರು ಕೂಡ ಹೌದು. ಅವರು ಕಬ್ಬಿನ ನಾಡಿನಲ್ಲಿ ಪಾದಯಾತ್ರೆ, ಮತ್ತೊಂದು ಕಡೆ ಪೂಜ್ಯ ತಂದೆ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯ ಭೂಮಿನೂ ಹೌದು. SM ಕೃಷ್ಣ ಅವರು ಅಂತ ಹಿರಿಯ ರಾಜಕಾರಣಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳು ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆ, ಅಂಬರೀಷ್ ಅವರು ಸಹ ಈ ರೀತಿ ಒಂದು ಹೋರಾಟದ ಕಿಚ್ಚು ಈ ಮಣ್ಣಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಈ ಪಾದಯಾತ್ರೆ, ಭ್ರಷ್ಟಾಚಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಂಡ್ಯ ಮೂಲಕ ಸಾಗ್ತಾ ಇರ್ತಕ್ಕಂಥ ನಮ್ಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ, ದೊಡ್ಡ ಉತ್ಸಾಹವನ್ನು ಕೂಡ ತಂದುಕೊಟ್ಟಿದೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ BY ವಿಜೇಂದ್ರ ಅವರ ಮಾತು. ನೋಡ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ನೇರವಾಗಿ ಎತ್ತಿನ ಗಾಡಿಯಲ್ಲಿ ಕೂಡ ಅವರು ಸಾಕ್ತಾ ಇದ್ದಾರೆ. ಅಂದ್ರೆ ಇದು ಏನನ್ನ ತೋರ್ಸತ್ತೆ ಅಂತ ಹೇಳಿದ್ರೆ, ನಮ್ಮ ಪಾದಯಾತ್ರೆಗೆ ಅದ್ದೂರಿಯಾದಂತ ಒಂದಷ್ಟು ಮೆರುಗನ್ನ ನೀಡ್ಲಿಕ್ಕೆ ಇವತ್ತು ಎತ್ತಿನ ಗಾಡಿಯಲ್ಲೂ ಕೂಡ ಹೋಗುವಂತ ಪ್ರಕ್ರಿಯೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಅನುವನ್ನ ಮಾಡಿಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.